ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ತಮ್ಮನೇಲಿ ನೋಡಿ ನೀವು ಯೋಚನೆ ಮಾಡ್ತಿರ್ಬೋದು ಏನ್ ಬಗ್ಗೆ ಮಾತಾಡ್ತಾ ಇದ್ರಿ ಇವತ್ತು ಅಂತ ಹೇಳಿ. ಸೊ ಎಸ್, ಇದು ಕೂಡ ಒನ್ ಆಫ್ ದ ಕ್ವೆಶನ್ ನನಗೆ ರಿಕ್ವೆಸ್ಟ್ ಆಗಿದ್ದಂಥದ್ದು. ಔಟ್ ಆಫ್ ಈ ಮದರಿಂಗ್ ಇರ್ಬೋದು, ಮಕ್ಳ ಬಗ್ಗೆ ಕೇಳೋದಿರ್ಬೋದು, ಇದ್ರ ಎಲ್ಲಾದ್ರ ಜೊತೆಗೆ ಈ ಒಂದು ಕ್ವೆಶನ್ ನಂಗೆ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಏನಪ್ಪಾ ಅದು ಅಂತ ಹೇಳಿದ್ರೆ, ಮೇಡಮ್ ನೀವು ಸೇವಿಂಗ್ ಹೇಗ್ ಮಾಡ್ತೀರಾ, ಆನ್ಲೈನ್ ಶಾಪಿಂಗ್ ಅಂತ ಕೇಳ್ತಾ ಇರ್ತೀನಿ ತುಂಬಾ ಸತಿ ನಿಮ್ಮ ವ್ಲಾಗ್ ಅಲ್ಲಿ. ಅಂದ್ರೆ ನನ್ನ ರೆಗ್ಯುಲರ್ ವಿಡಿಯೋನ ನೋಡಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದಂಥದ್ದು, ನಿಮ್ಮನ್ನ ನೋಡ್ತಾ ಇರ್ತೀನಿ, ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀರಾ. ಸೊ ಈ ರೀತಿ ಆನ್ಲೈನ್ ಶಾಪಿಂಗ್ ಮಾಡುವಂಥವ್ರು ಹೇಗೆ ಸೇವಿಂಗ್ ಮಾಡ್ತಾರೆ, ಮತ್ತೆ ಹೆಂಗೆ ಆನ್ಲೈನ್ ನಲ್ಲಿ ಶಾಪ್ ಮಾಡೋದು, ನಮ್ಮ ಅಗತ್ಯಗಳನ್ನ ಹೆಂಗೆ ಕಂಡಿಟ್ಕೊಳ್ತೀವಿ, ಅದರಿಂದ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ಅಂತ ಹೇಳಿ ಕೇಳಿದ್ರಿ. ಸೊ ಇದಕ್ಕೂ ಹಿಂದೆ ನಾನು ಒಂದಷ್ಟು ದಿವಸದ ಹಿಂದೆ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿತ್ತು ಅಂತ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಸೇವಿಂಗ್ಸ್ ಮಾಡೋದಕ್ಕೆ ನಾನು ಏನ್ ಫಾಲೋ ಮಾಡಿದೆ, ಅಥವಾ ನನಗೇನ್ ಅನ್ಸುತ್ತೆ ಸೇವಿಂಗ್ ಮಾಡೋದ್ರಿಂದ ಹೇಗ್ ಸೇವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ ಅಂತ ಅನ್ಕೊಂಡೆ. ಸೊ ವಿತೌಟ್ ಮಚ್ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೀವು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಚಾನಲ್ ಅಲ್ಲಿ ವರ್ಕಿಂಗ್ ವುಮೆನ್ ಬ್ಲಾಗ್ಸ್ ನ ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ. ಸೊ ಫಸ್ಟ್ ಒನ್ ಬಂದು ಎವ್ರಿ ಡೇ ನಾವು ಎಷ್ಟು ಎಕ್ಸ್ಪೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಹಿಡಿತಾ ಇರಬೇಕು, ಇಲ್ಲ ಒಂದು ಟ್ರ್ಯಾಕಿಂಗ್ ಇರಬೇಕು, ಆಯ್ತಾ. ಸೊ ಯೂಶಲಿ ಏನಾಗ್ಬಿಡಿದೆ ಇವಾಗ ಅಂದ್ರೆ, ಮುಂಚೆ ಅಂತ ಅಂದ್ರೆ ಹೋಗ್ತಾ ಇದ್ವಿ, ಅಮೌಂಟ್ ಇಷ್ಟು ಅಂತ ಇರ್ತಿತ್ತು, ಅಷ್ಟೇ ಅಮೌಂಟ್ಗೆ ನಾವು ಏನೋ ಒಂದು ಡ್ರೆಸ್ಸು ಅಥವಾ ನಾವ್ ಏನು ಶಾಪಿಂಗ್ ಮಾಡ್ಬೇಕು, ಹಬ್ಬಗಳಿಗೆ ಶಾಪಿಂಗು ಅಂತ ಅಂದ್ರೆ ಇಷ್ಟ ಅಮೌಂಟ್ ಅಂತ ಕೈಯಲ್ಲಿ ಕಾಸು ಕೊಟ್ಬಿಡ್ತಿದ್ರು ಅಪ್ಪ. ಸೊ ಅದರಲ್ಲೇ ಹೋಗ್ಬೇಕು, ಶಾಪಿಂಗ್ ಮಾಡ್ಬೇಕು, ಬರ್ಬೇಕು. ಸೊ ಈ ತರ ಇರ್ತಿತ್ತು. ಬಟ್ ಇವಾಗ ಆ ಕಾನ್ಸೆಪ್ಟ್ ಇಲ್ಲ. ಸೊ ಫೋನ್ ಪೇ ಇದೆ, ಫೋನ್ ಪೇ ನಲ್ಲಿ ಇರೋಷ್ಟು ಪ್ರತಿಯೊಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಏನಿರುತ್ತೋ ಅಷ್ಟು ಅಮೌಂಟ್ ಅದರಲ್ಲೇ ಇರುತ್ತೆ. ಸೊ ಇವಾಗ ನಮ್ಗೆ ಏನೋ ಒಂಥರ ಲಿಮಿಟ್ ಅನ್ನೋದಿರೋದಿಲ್ಲ. ಓಕೆ, ಅದಿಷ್ಟ ಆಯ್ತಾ ಅದನ್ನು ತಗೋ, ಇದಿಷ್ಟ ಆಯ್ತಾ ಇದನ್ನು ತಗೋ. ಸೊ ಅದೊಂಥರ ಹೆಂಗಾಗ್ಬಿಡಿದೆ ಅಂದ್ರೆ, ಪೂರ್ತಿ ನಮಗೆ ಒಂಥರ ಕಂಟ್ರೋಲೇ ಇಲ್ಲ ಯಾವ್ದ್ರ ಮೇಲೂ. ಓ ಇಲ್ಲ, ಇದು ತಗೋಬೇಕನ್ಸ್ತಾ, ಇದಿಷ್ಟ ಆಯ್ತಾ ತಗೊಂಡ್ಬಿಡ್ಬೇಕು, ಅದಿಷ್ಟ ಆಯ್ತಾ ಅದು ತಗೊಂಡ್ಬಿಡ್ಬೇಕು. ಸೊ ಈ ತರ ನಮ್ಗೆ ಯಾವಾಗ ದೇರ್ ಇಸ್ ನೋ ಲಿಮಿಟ್ ಅಂತ ಅನ್ಸುತ್ತೋ ಅವಾಗ ನಾವು ತಗೊಳ್ತಾನೆ ಇರ್ತೀವಿ. ಸೊ ಯಾವಾಗ ನಮ್ಗೆ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೋ ಅವಾಗಷ್ಟೇ ನಮ್ಗೆ ಒಂದ್ ಸ್ವಲ್ಪ ಕಾಶಿಯಸ್ ಆಗ್ತೀವಿ. ಅಲ್ಲಿವರೆಗೂ ನಾವು ವಿ ಡೋಂಟ್ ಥಿಂಕ್ ಆಫ್ ರಿಸ್ಟ್ರಿಕ್ಟಿಂಗ್ ಅವರ್ ಸೆಲ್ಫ್. ಸೊ ಅದು ಮಾಡುವಂಥದ್ದು ಫಸ್ಟ್ ತಪ್ಪು. ನಮ್ಗೆ ಫಸ್ಟ್ ಗೊತ್ತಿರಬೇಕು ಎಷ್ಟು ಬಡ್ಜೆಟ್ ಅಲ್ಲಿ ಏನ್ ಶಾಪಿಂಗ್ ಮಾಡಬೇಕು, ಎಷ್ಟೆಷ್ಟು ಶಾಪಿಂಗ್ ಮಾಡಬೇಕು ಅನ್ನೋ ಟ್ರ್ಯಾಕ್ ಇರಬೇಕು. ಸೊ ಅದು ಬರೀ ಹಬ್ಬಗಳಿಗೆ ಅಥವಾ ಇನ್ನೊಂದಕ್ಕೆ ಅಂತಾನೆ ಅಲ್ಲ, ಪ್ರತಿ ದಿವಸ ನಾವೇನ್ ಖರ್ಚು ವೆಚ್ಚಗಳನ್ನ ಮಾಡ್ತೀವೋ ಅದನ್ನ ಫಸ್ಟ್ ಟ್ರ್ಯಾಕ್ ಮಾಡಬೇಕು. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ಮಲ್ಗಕ್ಕಿಂತ ಮುಂಚೆನೋ ಅಥವಾ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಿದಾಗ ಗೋ ಬ್ಯಾಕ್ ಅಂಡ್ ಚೆಕ್, ನಾವ್ ಎಷ್ಟು ಖರ್ಚು ಮಾಡಿದ್ವಿ, ಅದ್ರಲ್ಲಿ ಎಷ್ಟು ನೆಸೆಸಿಟಿ ಇತ್ತು, ಎಷ್ಟು ಅನ್ನೆಸೆಸಿಟಿ ಇತ್ತು ಅಂತ ಹೇಳಿ. ಸೇ ಫಾರ್ ಎಕ್ಸಾಂಪಲ್, ನಾವ್ ಇವಾಗ ಏನೋ ಒಂದು ತರಕಾರಿ ಅಂಗಡಿಗೆ ತರಕ್ ಹೋಗಿರ್ತೀವಿ, ಅದ್ರ ಅಕ್ಕಪಕ್ಕ ಏನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಣಿಸುತ್ತೆ. ದಿಸ್ ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ನನಗೆ ಫೀಲ್ ಆಗುವಂಥದ್ದು. ಅದು ಬಿಟ್ರೆ ನೆಕ್ಸ್ಟ್ ಏನೋ ಒಂದು ಇನ್ನೊಂದೇನೋ ಕಾಣಿಸ್ತು, ಮತ್ತೊಂದೇನೋ ಕಾಣಿಸ್ತು, ಅಂಡ್ ಅದು ಹೆಲ್ದಿನೋ ಅನ್ಹೆಲ್ದಿನೋ ಏನೋ ಗೊತ್ತಿಲ್ಲ, ಅದೊಂಥರ ಓಕೆ ಅದ್ರ ಜೊತೆ ಇದು ಇದೆಯಲ್ವಾ, ಸರಿ ಇದು ತಗೊಂಡ್ ಹೋಗ್ಬಿಡೋಣ, ಇದು ಅವಶ್ಯಕತೆ ಬೀಳತ್ತೆ ಅಂತ ಹೇಳಿ ತಂದ್ಬಿಡ್ತೀವಿ. ಬಟ್ ಮನೆಯಲ್ಲಿ ಶುಂಠಿ ಇರುತ್ತೆ, ಬೆಳ್ಳುಳ್ಳಿ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ದೇರ್. ಬಟ್ ಆದ್ರೆ ಅದಕ್ಕೆ ನಾವು ಟೈಮ್ ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಬಿಕಾಸ್ ರೆಡಿಮೇಡ್ ನಮ್ಗೆ ಆಲ್ರೆಡಿ ಸಿಗ್ತಾ ಇದೆ. ಸೊ ಅದನ್ನ ತಂದಾಗ ಅಥವಾ ಅದನ್ನ ಬಳಸ್ತಾ ಇದೀವಿ ಅಂತ ಅಂದಾಗ ಇದನ್ನ ಎಲ್ಲೋ ಒಂದ್ ಕಡೆ ನಾವು ಸೈಡ್ ಮಾಡ್ಬಿಡ್ತೀವಿ. ಸೊ ಇದೇ ರೀತಿ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಇದು ತುಂಬಾ ಸತಿ ಆಗಿದೆ, ಎಸ್ಪೆಷಲಿ ನಾನು ಶಾಪಿಂಗ್ ಅಂತ ಹೊರಗಡೆ ಹೋದಾಗ, ಮಾಲ್ಸ್ ಆಗಿರ್ಬೋದು ಅಥವಾ ಡಿ ಮಾರ್ಟ್, ಬಿಗ್ ಬಜಾರ್ ಅಂತ ಮುಂಚೆ ಹೋಗ್ತಾ ಇದ್ದಿದ್ದು ಅದಿರ್ಬೋದು, ಅಥವಾ ಯಾವ್ದಾದ್ರೂ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಗಳು ಏನಿದೆ ಇದು ಎಲ್ಲಾನು ಇದೇ ರೀತಿ ಐಟಮ್ಸ್ ನ ಪ್ಲೇಸ್ ಮಾಡಿರ್ತಾರೆ. ನೀವು ನೋಡಿರ್ಬೋದು, ಇವಾಗ ನಾವು ಒಂದು ಬ್ರೆಡ್ ತಗೊಳ್ತಾ ಇದೀವಿ ಅಂದ್ರೆ ಅದ್ರ ಸೆಕ್ಷನ್, ಜಾಮು, ಪ್ರತಿಯೊಂದೂ ಆ ಒಂದ್ ಕಡೆ ಇರುತ್ತೆ. ಸೊ ಇವಾಗ ನಾವೇನೋ ಒಂದು ಸೋಪ್ ತಗೊಳ್ತಾ ಇದೀವಿ ಅಂದ್ರೆ ಲಿಕ್ವಿಡ್, ಅದ್ರಲ್ಲಿ ವೆರೈಟೀಸ್ ಇರುತ್ತೆ. ಸೊ ಹೆಂಗಾಗುತ್ತೆ ಅಂತಂದ್ರೆ ಕಂಫರ್ಟು ಇದೆಲ್ಲ ಪಕ್ಕ ಪಕ್ಕನೇ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಇದು ತಗೊಂಡ್ಮೇಲೆ ಇದು ತಗೋಣ ಅನ್ನೋ ತರಾನೇ ಇರುತ್ತೆ. ಸೊ ಮುಂಚೆ ಎಲ್ಲ ಈ ತರದ ಐಟಮ್ಸ್ಗಳು ಕಮ್ಮಿನೇ ಇತ್ತು, ಆಯ್ತಾ. ಬಟ್ ಸ್ಟಿಲ್ ವಿ ವೇರ್ ಮೋರ್ ಹೆಲ್ದಿ, ಏನೋ ಹೈಜೀನ್ ಆಗಿರ್ತಿದ್ವಿ, ಪ್ರತಿಯೊಂದು ಇರ್ತಿತ್ತು. ಈಗ ವೆರೈಟೀಸ್ ಜಾಸ್ತಿ ಆಗಿದೆ. ಸೊ ಹಾಗೆ ನಮ್ಮ ಖರ್ಚುಗಳು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು, ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ತಗೊಳ್ಬಾರ್ದು, ಅದು ನೆಸೆಸಿಟಿ ಇದೆಯಾ, ಅದು ನಮ್ಗೆ ವ್ಯಾಲ್ಯೂ ಆಡ್ ಆನ್ ಆಗುತ್ತೆ ಅಂದ್ರೆ ಮಾತ್ರ ನಾವ್ ಅದನ್ನ ತಗೊಳ್ಬೇಕೇ ಹೊರತು ಸುಮ್ನೆ ಏನೋ ಒಂದು ಕ್ರೇಜ್ಗೆ ತಗೊಂಡ್ಬಿಟ್ಟಿರ್ತೀವಿ, ಬಟ್ ಅದು ಯುಟಿಲೈಸೇ ಆಗಿರೋದಿಲ್ಲ ಎಷ್ಟೋ ಸತಿ. ಸೊ ಆ ರೀತಿ ಖರ್ಚುಗಳನ್ನ ನಾನು ಆದಷ್ಟು ಕಮ್ಮಿ ಮಾಡಿದ್ದೀನಿ. ಸೊ ಮುಂಚೆ ಅಂತ ಅಂದ್ರೆ ಹೋಗಿದ ತಕ್ಷಣ ತಗೋ, ಅದು ತಗೋ, ಇದು ಬೇಕು, ಅದು ಬೇಕು, ಮನೆಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಸೊ ಅದು ಒಂದು ರೀತಿ ಏನು ಹೇಳ್ತಾರೆ ಎಮೋಷನಲ್ ಶಾಪಿಂಗ್ ಅಂತ ಹೇಳ್ತೀವಿ. ಸೊ ಎಮೋಷನಲ್ ಶಾಪಿಂಗ್ ಇಸ್, ಈಗ ನನಗೇನೋ ದುಡ್ಡು ಬಂದ್ಬಿಡಿದೆ ಇವಾಗ, ಸೊ ಬ್ರ್ಯಾಂಡೆಡ್ ಚಪ್ಪಲಿ ತೊಗೊಂಡ್ಬಿಡೋಣ, ಬ್ರ್ಯಾಂಡ್ ಶೂಸ್ ತೊಗೊಂಡ್ಬಿಡೋಣ, ಬ್ಯಾಗ್ಸ್ ತೊಗೊಂಡ್ಬಿಡೋಣ, ತಗೊಳ್ಳಿ. ನಾನು ಹೇಳ್ತಲ್ಲ, ಐ ಆಮ್ ನಾಟ್ ಅಪೋಸಿಂಗ್ ದಟ್ ನೀವು ಖುಷಿಯಾಗಿರಬಾರ್ದು ಅಥವಾ ನಿಮ್ಗೆ ಇಷ್ಟ ಇರೋದನ್ನ ತಗೊಳ್ಳೇಬಾರ್ದು ಅಂತ ನಾನು ಹೇಳ್ತಲ್ಲ. ಬಟ್ ಅದಕ್ಕೆ ಅಂತ ಪ್ಲಾನ್ ಮಾಡಬೇಕಾಗತ್ತೆ. ಸೊ ನೀವು ಅಫೋರ್ಡ್ ಮಾಡೋಕ್ಕಾಗ್ತದೆ, ನಿಮ್ಮ ಹತ್ರ ಹೆಚ್ಚಿಗೆ ದುಡ್ಡಿದೆ, ನಿಮ್ಗೆ ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಖಂಡಿತ ಅಲ್ಲ. ಸೊ ಬರೋ ಏನೋ ಒಂಚೂರು ಹಣದಲ್ಲಿ ನಾನು ಸೇವ್ ಮಾಡಬೇಕು, ಆ ಸೇವ್ ಮಾಡಿದ ದುಡ್ಡನ್ನ ಮಕ್ಳಿಗೋ ಅಥವಾ ಏನೋ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾನು ಮಾಡ್ತೀನಿ, ತಗೊಳ್ಬೇಕು, ಅಥವಾ ಮಕ್ಕಳು ಎಜುಕೇಶನ್ಗೆ ಅಂತಾನೆ ತೆಗೆದಿಡೋ ಅಂಥದ್ದು. ಸೊ ಈ ತರ ಮಾಡ್ತೀವಿ ಅಂತ ಅನ್ನೋರು ಮಾತ್ರ ಈ ವಿಡಿಯೋ ಆಗಿರುತ್ತೆ. ಸೊ ಇದನ್ನ ಮತ್ತೆ ಡೋಂಟ್ ಕಮ್ ಬ್ಯಾಕ್ ಅಂಡ್ ಕಮೆಂಟ್, ಅದನ್ನ ತಗೊಳಲ್ವಾ, ನೀವು ಇದನ್ನ ತಗೊಳಲ್ವಾ ಅಂತ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಬಿಕಾಸ್ ನನಗೆ ಒಂದೆರಡು ವಿಡಿಯೋಗಳಿಂದ ಆ ಥರ ಕಮೆಂಟ್ಸ್ಗಳನ್ನ ನೋಡಿ ಒಂಥರ ಏನ್ ಹೇಳೋದು ತಪ್ಪಾಗ್ಬಿಟ್ಟಿದೆ ಆ ಥರ ಅನ್ಸುತ್ತೆ. ಬಟ್ ಸೊ ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನಿಮಗೆ ಸೇವಿಂಗ್ಸ್ ಮೋಡಲ್ ಆನ್ ಮಾಡ್ಕೊಳ್ಬೇಕು ಅಂದ್ರೆ ಮಾತ್ರ ಈ ಒಂದಷ್ಟು ಐಡಿಯಾಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಲಿಸ್ಟ್ ಔಟ್ ಮಾಡಿ ಎಂಡ್ ಆಫ್ ದಿ ಡೇನಲ್ಲಿ ಯಾವುದು ಅಗತ್ಯವಾದಂಥ ಖರ್ಚು, ಯಾವುದು ಅನಗತ್ಯವಾದಂಥ ಖರ್ಚು. ಸೊ ದ ನೆಕ್ಸ್ಟ್ ಡೇ ನಿಮಗೆ ಅದು ಗೊತ್ತಾಗುತ್ತೆ, ಒಂದು ಮೈಂಡ್ಗೆ ಫ್ಲಾಶ್ ಆಗುತ್ತೆ. ಸೊ ಇದು ನೆಸೆಸರಿ ಇಲ್ಲ, ನಮಗೆ ಈಗ ಸದ್ಯಕ್ಕೆ ಬೇಕಾಗಿಲ್ಲ ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನಾವು ಒಂದು ಖರ್ಚನ್ನ ಕಮ್ಮಿ ಮಾಡಿದಾಗ ಅದು ಒಂದು ಸೇವಿಂಗ್ಸ್. ಒಂದು 10 ರೂಪಾಯಿ ಕೂಡ ಸೇವಿಂಗ್ಸೇ, ಇನ್ನ ಒಂದು 20 ರೂಪಾಯಿ ಕೂಡ ಸೇವಿಂಗ್ಸೇ. ಸೊ ಕೆಲವೊಂದಿಷ್ಟು ಆಪ್ಸ್ಗಳು ಕೂಡ ಬಂದಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಮಾರ್ಕೆಟಲ್ಲಿ. 10 ರೂಪಾಯಿನ ಸೇವ್ ಮಾಡಿ ಅಟ್ ದ ಎಂಡ್ ಆಫ್ ದಿ ಡೇ ನಿಮ್ಗೆ ಅದೆಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಸೊ ಆ ಕಾನ್ಸೆಪ್ಟ್ ಅಲ್ಲೇನೆ ಇದು ಕೂಡ 10 ರೂಪಾಯಿ ಕೂಡ ಸಮ್ವೇರ್ ಇಟ್ ವಿಲ್ ಲೀಡ್ ಟು 1000 rupees ಸಮ್ ಡೇ, ಅಂಡ್ ಅದು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಆಗಿ ನಿಮ್ಗೆ ಇರುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಎಕ್ಸ್ಪೆನ್ಸಸ್ನ ಫೈಂಡ್ ಔಟ್ ಮಾಡೋವಂಥದ್ದು. ನೆಕ್ಸ್ಟ್ ಒನ್ ಇಸ್ ಎಮೋಷನಲ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್ ಆಗಲಿ ಆಫ್ಲೈನ್ ಶಾಪಿಂಗ್ ಆಗಲಿ ದಯವಿಟ್ಟು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟ್ ಪ್ರಕಾರನೇ ನಾವು ತಗೊಂಡಾಗ ಆಚೆ ಈಚೆ ಎಲ್ಲೂ ಹೋಗಲ್ಲ ಮೈಂಡ್. ಸೊ ಮೈಂಡ್ ಇರುತ್ತೆ, ಓಕೆ ಈ ಲಿಸ್ಟಲ್ಲಿ ಇಷ್ಟು ಮಾತ್ರ ಇದೆ, ಇಷ್ಟು ಮಾತ್ರ ತಗೊಳ್ಬೇಕಂತ. ಸೊ ಮುಂಚೆ ಎಲ್ಲ ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಲಿಸ್ಟ್ ಬರ್ದ್ಬಿಡ್ತಿದ್ರು, ಇಂತಿಂಥದ್ದು ಬೇಕು ಇಂತಿಂಥದ್ದು ಬೇಕು ಅಂತ. ಸೊ ಅವಾಗೇನು ತಗೊಂಡೋಗೋದು, ಚಿಕ್ಕ ಪುಟ್ಟ ಏನಂತಾರೆ ಅಂಗಡಿಗೆ, ಗಿರ್ವಿ ಅಂಗಡಿ ಅನ್ಸುತ್ತೆ, ರೇಷನ್ ಅಂಗಡಿ, ಅಲ್ಲಿ ಹೋಗಿ ನಾವು ಆ ಲಿಸ್ಟ್ನ ಕೊಟ್ಬಿಟ್ರೆ ಅವ್ರು ಅದಷ್ಟು ಪ್ಯಾಕ್ ಮಾಡೋರು ಕೊಡೋರು, ತಗೊಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ತಿಂಗಳಿಗೆ ಆಗೋಷ್ಟು ಐಟಮ್ಸ್ ಇರ್ತಿತ್ತು, ನೆಕ್ಸ್ಟ್ ತಿಂಗಳಿಗೆ ಅದಕ್ಕೆ ಹೋಗ್ತಾ ಇದ್ವಿ. ಬಟ್ ಇವಾಗ ಒಂಥರ ಲಿಸ್ಟ್ ಮಾಡೋಂಥ ಇದೇ ಇಲ್ಲ ಅನ್ಸುತ್ತೆ, ಪ್ರಾಕ್ಟೀಸ್ ಎಲ್ಲ. ಹೋಗೋಣ ಅಲ್ಲಿ ಏನ್ ಸಿಗುತ್ತೋ ಅದನ್ನ ತಗೊಂಡ್ ಬರೋಣ ಅನ್ನೋಂಥ ಕಾನ್ಸೆಪ್ಟ್ ತುಂಬಾ ಜನದ ಮೈಂಡಲ್ಲಿದೆ, ವಿಚ್ ಇಸ್ ಲೀಡಿಂಗ್ ಟು ಲಾಟ್ ಆಫ್ ಎಕ್ಸ್ಪೆನ್ಸಸ್. ಅದು ತಗೋ, ಇದು ತಗೋ, ಅದು ತಗೋ, ಇದು ತಗೋ ಅಂತ ಹೇಳಿ, ಬಿಕಾಸ್ ವೆರೈಟೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನ್ ತಗೋಬೇಕು ಅನ್ಸುತ್ತಾ ಅದನ್ನ ತಗೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಹೋಗಿನೇ ನಾವು ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ನಾನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಒನ್ ಇಸ್ ಮಕ್ಳ ಮೇಲೆ ಈಗಿರುವಂಥ ಎಕ್ಸ್ಪೆನ್ಸಸ್ ಜಾಸ್ತಿ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದಿ ಡೇ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅದನ್ನ ಮಿಸ್ ಔಟ್ ಮಾಡಬಾರ್ದು ಅಂತ ಐ ಜಸ್ಟ್ ಲಿಸ್ಟೆಡ್ ಡೌನ್ ಏನೇನು ಮಾಡಿದ್ದೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಮಕ್ಳ ಮೇಲೆ, ಮಕ್ಳಿಗೂ ಅಷ್ಟೇ ತುಂಬಾನೇ ಈಗ ಬೈರೋ ಟೈಮಲ್ಲಿ ಅಂತ ಪ್ರತಿಯೊಂದು, ಈಗ ಒಂದು ಮಾಲ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಮಕ್ಳ ಐಟಮ್ಸ್ ಅಂತೂ ಇದ್ದೇ ಇರುತ್ತೆ. ಹಠ ಮಾಡಕ್ಕೆ ಶುರು ಮಾಡ್ತಾನೆ. ಇಟ್ ಇಸ್ ವೆರಿ ಮಚ್ ಅನ್ನೆಸೆಸಿಟಿ. ಆಟ ಸಾಮಾನುಗಳಿರ್ಬೋದು ಅಥವಾ ಏನೋ ಒಂದಿರ್ಬೋದು, ಅದರಿಂದ ಏನೋ ಎಸೆನ್ಸ್ ಇರೋದಿಲ್ಲ. ನನ್ನ ಮಕ್ಳಿಗೆ ಕೊಡಿಸ್ಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ನೆಸೆಸಿಟಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ನೆಸೆಸಿಟಿಗೆ ಏನ್ ಬೇಕೋ ಅದಷ್ಟು ಮಕ್ಳ ಹತ್ರ ಇರುತ್ತೆ. ಸೊ ಅದು ಬಿಟ್ಟು ಬೇರೆ ಏನೋ ಕೇಳ್ತಾ ಇದ್ದಾರೆ ಅಂದ್ರೆ ಇಟ್ ಇಸ್ ಓನ್ಲಿ ಇನ್ಫ್ಲೂಯೆನ್ಸಿಂಗ್. ಮತ್ತೆ ನಮಗೆ ಹೇಗೆ ಮೈಂಡ್ ಅಲ್ಲಿ ವೆರೈಟೀಸ್ ಇರುತ್ತೋ ಮಕ್ಳಿಗೂ ಕೂಡ ಅದೇ ರೀತಿ ವೆರೈಟೀಸ್ ಇರೋ ಕಾರಣ ಮಕ್ಳು ಕೂಡ ಕೇಳ್ತಾರೆ. ಸೊ ಆ ಒಂದು ಟೈಮಲ್ಲಿ ಬೀಯಿಂಗ್ ಅ ಮೆಚರ್ಡ್ ಪೇರೆಂಟ್ ಅದನ್ನ ನೋ ಅಂತ ಹೇಳೋದಕ್ಕೆ ನಾವು ಕಲ್ತಿರ್ಬೇಕು. ಅಂಡ್ ನೋ ಅನ್ನೋ ಆನ್ಸರ್ನ ಮಕ್ಳು ಕೂಡ ಅಕ್ಸೆಪ್ಟ್ ಮಾಡಬೇಕು, ಆಯ್ತಾ. ಸೊ ಮಕ್ಳನ್ನ ಪ್ರೀತಿ ಮಾಡಿ ಮುದ್ದು ಮಾಡಿ ಇಲ್ಲ ಅಂತ ಹೇಳಲ್ಲ, ಬಟ್ ಯಾವ್ದಕ್ಕೆ ಎಸ್ ಅನ್ಬೇಕು ಯಾವ್ದಕ್ಕೆ ನೋ ಅನ್ಬೇಕು ಗೊತ್ತಿರ್ಬೇಕು. ಮಕ್ಕಳು ಅಳ್ತಾರೆ, ಹಠ ಮಾಡ್ತಾರೆ, ಅರ್ಚ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದೇ ವಿಲ್ ನೋ, ಇದು ನನಗೆ ನೆಸೆಸಿಟಿ ಇರಲಿಲ್ಲ ಅದಕ್ಕೆ ಅಮ್ಮ ನನಗೆ ಅದನ್ನ ಕೊಡಿಸಿಲ್ಲ, ಇದು ನೆಸೆಸಿಟಿ ಇದೆ ಅದಕ್ಕೆ ಅಮ್ಮ ನನಗೆ ಕೊಡಿಸಿದಾಳೆ ಅನ್ನೋಂಥ ಪಾಠ ಮಕ್ಳಿಗೆ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ಇವಾಗ ನಾವು ಅವ್ರು ಅಳ್ತಾ ಇದ್ದಾರೆ, ಅವ್ರು ಕೇಳ್ತಾ ಇದಾರೆ ಅಂತ ಕೊಡಿಸ್ಬಿಟ್ರೆ ದೊಡ್ಡವರಾದ್ಮೇಲೆ ಆ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಮಕ್ಳಿಗಿರೋದಿಲ್ಲ. ಏನೇ ಆದ್ರೂ ನನಗೆ ಬೇಕು ಅನ್ನೋ ತರ ಇರುತ್ತೆ. ಅಂಡ್ ಲೇಟರ್ ಅವ್ರು ದುಡಿಬೇಕಾದಾಗ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಅಲ್ಲಿ ಲೂಪ್ ಆನ್ ಆಗ್ತಾರೆ. ಅನ್ನೆಸೆಸರಿ ಐಟಮ್ಸ್ ಮೇಲೆ ಸ್ಪೆಂಡ್ ಮಾಡುವಂಥದ್ದು ಆ ಥರದ್ದಾಗೋಗಿರುತ್ತೆ.
ಸೊ ಕೆಲವೊಂದ್ಸತಿ ಮನೆಗಳಿಗೆ ಬೇಕಾಗುವಂತ ಐಟಮ್ಸ್ ಮೇಲೆ ಒಂದ್ ಸ್ವಲ್ಪ ಹಿಡಿತಾ ಇಡುವಂಥದ್ದು. ಐಟಮ್ಸ್ ಅಂತ ಹೇಳಿದ್ರೆ ಈ ರೀತಿ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು. ಸೊ ಅದು ತುಂಬಾ ಬೇಗ ಹಾಳಾಗುತ್ತೆ ಕೆಲವು ಸತಿ. ಅಂಡ್ ಈ ರೀತಿ ಸೇಲ್ಸ್ಗಳೇನ್ ಬರುತ್ತಲ್ಲ, ಈ ಫ್ಲಿಪ್ಕಾರ್ಟ್, ಅಮೆಝಾನ್ ಸೇಲು, ಈ ಥರದ್ದೆಲ್ಲಾನು ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು 500 ಅಲ್ಲಿ ಡಿಫ್ರೆನ್ಸ್ ಅಲ್ಲ ಅಷ್ಟೇ ನಿಮ್ಗೆ ಏನೋ ಒಂದು ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಸಿಗ್ಬೋದು. ಬಿಕಾಸ್ ನಾನು ಕೂಡ ಈ ಸತಿ ಗೋಟ್ ಸೇಲ್ ಅಂತ ಏನಿತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಅದನ್ನ ಕೂಡ ನೋಡ್ತಾ ಇದ್ದೆ. ಆಕ್ಚುಲಿ ನನ್ನ ಮೈಂಡ್ ಅಲ್ಲಿ ಒಂದು ಬ್ಲೋ ಡ್ರೈಯರ್ ತಗೊಳ್ಬೇಕು ಅಂತ ಹೇಳಿ ವಿತ್ ಸ್ಟ್ರೈಟ್ನರ್ ಏನ್ ಬರುತ್ತೆ ಅದು ತಗೊಳ್ಬೇಕಂತ ಮೈಂಡ್ ಅಲ್ಲಿ ಇತ್ತು. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ 1 ವೀಕ್ ಹಿಂದೆಯಿಂದಾನೆ ಅದನ್ನ ಚೆಕ್ ಮಾಡ್ತಾ ಇದ್ದೆ, ಪ್ರೈಸ್ ಲಿಸ್ಟ್ ಏನಾದ್ರು ಡಿಫರ್ ಆಗುತ್ತೆ ಅಂತ. ನಿಜ ಹೇಳ್ತೀನಿ, 1000 ರೂಪಾಯಿ $100 ರೂಪಾಯಿಗಿಂತ ಹೆಚ್ಚು ಕಮ್ಮಿ ಯಾವುದೂ ಇರಲಿಲ್ಲ. ಅಂಡ್ ಆ $100 ಏನೋ ಒಂದು ಆಫರು, ಮಿಡ್ ನೈಟ್ ಆಫರು, ಅದು ಇದು ಅಂತಾನೆ ಕೊಡ್ತಾ ಇದ್ರೆ ಹೊರತು ಆ ಗೋಟ್ ಸೇಲ್ ಅಲ್ಲಿ ನನಗೆ ಮೇಜರ್ ಆಗಿ ಏನೋ ಡಿಸ್ಕೌಂಟ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಅನ್ಸುತ್ತೆ. ಅಂದ್ರೆ ಬಕ್ರಾ ಸೇಲ್ ನಾವು ಬಕ್ರಾ ಆಗಿ ತಗೊಳ್ತೀವಿ ಅನ್ನೋ ರೀತಿ ಇತ್ತು ಅದು. ಸೊ ಆ ರೀತಿ ಒಂಥರ ಟೆಂಪ್ಟಿಂಗ್ ಸೇಲ್ಸ್, ಟೆಂಪ್ಟಿಂಗ್ ಆಫರ್ಸ್ ಇಂದ ನಾವು ತುಂಬಾ ಸತಿ ನಮ್ಮ ಸೇವಿಂಗ್ಸ್ ಮೋಡ್ನ ಆಫ್ ಮಾಡ್ಬಿಡ್ತೀವಿ. ಕೆಲವು ಸತಿ ಇದೇನೋ ಆಫರ್ ಅಲ್ಲಿ ಇದೆಯಂತೆ ತಗೊಂಡ್ಬಿಡು ಹೊಟ್ಟೋಗುತ್ತೆ, 2 ದಿವಸ ಇರೋದು ಆಫರು ಅಂತ ಹೇಳಿ ತಗೊಂಡ್ಬಿಡ್ತೀವಿ. ಸೊ ಆ ರೀತಿ ಒಂದು ಎಕ್ಸ್ಪೆನ್ಸಸ್ ಮಾಡೋ ಅಂಥದ್ದು ಇಸ್ ಅ ರಾಂಗ್ ಥಿಂಗ್ ಅಂತ ನನಗನ್ಸುತ್ತೆ. ಸೊ ದ ಟೋಟಲ್ ಸಮ್ಮರಿ ಏನು ಅಂತಂದ್ರೆ, ಅವಶ್ಯಕತೆ ಇದ್ರೆ ತಗೊಳ್ಳಿ ಖಂಡಿತವಾಗ್ಲು, ಅವಶ್ಯಕತೆ ಇಲ್ದಲೇ ಇರೋದನ್ನ ಆದಷ್ಟು ನಮಗೆ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಂಡ್ ತುಂಬಾ ಸತಿ ನಾನು ಇದನ್ನ ಅಬ್ಸರ್ವ್ ಮಾಡಿದೀನಿ. ಶಾಪಿಂಗ್ ಹೋಗ್ಬೇಕಾದಾಗ ನಾನು ಆದಷ್ಟು ಖಾಲಿ ಹೊಟ್ಟೆಲ್ ಹೋಗ್ಬಿಡ್ತೀನಿ. ಸೊ ಅವಾಗ ಅದೊಂಥರ ಮೈಂಡ್ ಟ್ರಿಗರ್ ಆಗ್ತಾ ಇರುತ್ತೆ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ. ಸೊ ಯಾವಾಗ್ಲೂ ಶಾಪಿಂಗ್ಗೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ, ಓಡಾಡೋದಕ್ಕೂ ಎನರ್ಜಿ ಇರುತ್ತೆ, ಮತ್ತೆ ನಿಮ್ಮ ತಲೆ ಕೂಡ ಓಡ್ತಾ ಇರುತ್ತೆ. ಅನ್ನೆಸೆಸರಿ ಥಿಂಗ್ಸ್ ತಗೊಂಡ್ ಬರಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ. ಬಿಕಾಸ್ ಖಾಲಿ ಹೊಟ್ಟೆಲಿ ನಮಗೆ ತುಂಬಾ ಎಮೋಷನಲ್ ಚೇಂಜಸ್ ಆಗ್ತಾ ಇರುತ್ತೆ, ಹೊಟ್ಟೆ ಹಶ್ವುತ್ತಾ ಇರುತ್ತೆ. ಸೊ ಬೇಗ ಬೇಗ ತಗೊಳ್ಳೋಣ ಐಟಮ್ಸ್ ಅನ್ನೋ ಬರದಲ್ಲಿ ವಿ ವಿಲ್ ಟೇಕ್ ಅನ್ನೆಸೆಸರಿ ಐಟಮ್ಸ್ ಹೋಮ್. ಸೊ ಆ ರೀತಿ ಯಾವುದೇ ಅನ್ನೆಸೆಸರಿ ಐಟಮ್ಸ್ ಮನೆಗೆ ಬರಬಾರ್ದು. ಓಕೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇವಿಂಗ್ಸ್ ಆಗತ್ತೆ ಅಂತ ಹೇಳಿ. ಫಸ್ಟ್ ಥಿಂಗ್, ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್. ಅಂದ್ರೆ ನಿಮಗೆ ಏನು ಬೇಕು, ನಿಮಗೆ ಅವಶ್ಯಕತೆ ಇರುವಂಥದ್ದು, ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಿಮ್ಮ ಎಕ್ಸಸೈಸಸ್ ಆಗಿರ್ಬೋದು, ನಿಮಗೆ ಬೇಕಾದಂಥ ಕಂಫರ್ಟ್ ಆಗಿರ್ಬೋದು, ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಅನ್ನೆಸೆಸರಿ ಬೇಡ ಅನ್ನುವಂಥ ಕಾರಣ. ಮತ್ತೆ ಎಷ್ಟು ಬೇಕೋ ಅಷ್ಟೇ ಮನೆಯಲ್ಲಿ. ಈಗ ನೀವು 2 ಡ್ರೆಸ್ಸು ಅಥವಾ 5 ಡ್ರೆಸ್ ಇದ್ರೂ ಕೂಡ ಯು ಆರ್ ವೆರಿ ಮಚ್ ಕಂಫರ್ಟಬಲ್ ಫಾರ್ ಅ ಡೈಲಿ ವೇರ್ ಅಂತ ಅನ್ಸಿದ್ರೆ ಅದಷ್ಟು 5 ಬಟ್ಟೆನೆ ನೀವು 3 ಮಂತ್ಸ್ 5 ಮಂತ್ಸ್ ಕಂಪ್ಲೀಟ್ ಆಗಿ ಯೂಸ್ ಮಾಡಿ. ಅದನ್ನ ಬೇರೆಯವರು ಬಳಸುತ್ತಾರೆ ಇದ್ರೆ ಅದನ್ನ ಯಾವ್ದಾದ್ರು ಅನಾಥಾಶ್ರಮಕ್ಕೋ ಆ ರೀತಿ ಕೊಡಿ. ಇಲ್ಲ ಅಂತಂದ್ರೆ ಸುಮ್ನೆ ಅದನ್ನ ಮನೇಲಿ ಜಂಕ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ ನನ್ನ ವಾರ್ಡ್ರೋಬ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಸಣ್ಣ ಆದ್ಮೇಲೆ ಹಾಕೊಳ್ಳೋಣ ಬಟ್ಟೆನೆ ಜಾಸ್ತಿ ಇದೆ. ಸೀರಿಯಸ್ಲಿ ಇದು ಹೇಳ್ಬೇಕಾದಾಗ ನಂಗೆ ನಗು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದು ತಗೊಂಡ್ರೆ ಇದು ಒಂದ್ ಸ್ವಲ್ಪ ಸಣ್ಣ ಆದ್ಮೇಲೆ ನಾನು ಇದನ್ನ ಹಾಕೊಳ್ಳೋಣ, ಆಮೇಲೆ ಇದು ತಗೊಂಡ್ರೆ ಇಲ್ಲ ಇದು ಇನ್ನೂ ಒಂಚೂರು ಸಣ್ಣ ಆದ್ಮೇಲೆ ಇದನ್ನ ಹಾಕೊಳ್ಳೋಣ, ಸಣ್ಣ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಆ ರೀತಿ ಟೈಟ್ ಆಗುವಂತ ಬಟ್ಟೆನೇ ಒಂದಷ್ಟು ಇರುತ್ತೆ, ಸಣ್ಣ ಆದ್ಮೇಲೆ ಹಾಕೊಳ್ಳೋಣ ಅನ್ನೋಂಥ ಬಟ್ಟೆಗಳು. ಅಂಡ್ ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡೋಂಥ ಬಟ್ಟೆಗಳು ಅಲ್ಲೇ ಇರುತ್ತೆ, ಆಯ್ತಾ. ಸೊ ಹಾಗಾಗಿ ನಮ್ಮ ವಾರ್ಡ್ರೋಬ್ಸ್ ತುಂಬಿರುತ್ತೆ, ಬಟ್ ಯಾವುದು ನಮ್ಗೆ ಆ ಟೈಮಿಗೆ ಅಯ್ಯೋ ಇದು ಯಾವ್ದು ಆಗ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ನಾವು ಮಾಡುವಂಥದ್ದು. ಇರುವಂತ ಒಂದು 10-12 ಡ್ರೆಸ್ಗಳು ಏನಿರುತ್ತೋ ಅದು ಕರೆಕ್ಟ್ ಆಗಿ ನಿಮ್ಗೆ ಫಿಟ್ ಆಗುವಂಥದ್ದು, ಒಂದು ಕ್ವಾಲಿಟಿ ಆಗಿರುವಂಥದ್ದು ಇದ್ರೆ ಅಷ್ಟೇ ಸಾಕು. ವಾರ್ಡ್ರೋಬ್ ತುಂಬಾ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನೆಸೆಸಿಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡುವಂಥದ್ದು ಕೂಡ ಒಂದು ರೀತಿ ಸೇವಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಪ್ರತಿ ಸತಿ ಈ ರೀತಿ ಸೇಲ್ಸ್ಗಳಲ್ಲಿ ತುಂಬಾ ಮೈಂಡ್ ಹೋಗುತ್ತೆ. ಆ ಥರದ್ದು ಸೇಲ್ ಇರುವಂಥದ್ದು ಕೆಲವ್ರಿಗಿರುತ್ತೆ, ಶಾಪಿಂಗ್ ಮಾಡಲೇಬೇಕು ಅಂತ ಇರುತ್ತೆ, ಒಂಥರ ಬೇಜಾರಾದಾಗ ಶಾಪಿಂಗ್ ಹೋಗೋಣ ಅಂತ ಅಂತಾರೆ. ಸೊ ಬೇಜಾರಾದಾಗ ನೀವು ಶಾಪಿಂಗ್ ಹೋದಾಗ ಆದಷ್ಟು ಜಾಸ್ತಿನೇ ಖರ್ಚಾಗಿರುತ್ತೆ ಅಲ್ಲಿ. ಸೊ ನೀವು ಒಂದೊಂದು ಐಟಮ್ಸ್ ನ ಶಾಪ್ ಮಾಡ್ತಿದ್ದಾಗ ಅದೊಂದು ಹ್ಯಾಪಿನೆಸ್ ಕೊಡುತ್ತೆ ನಿಮ್ಗೆ. ಕರೆಕ್ಟಾ? ಹ್ಯಾಪಿನೆಸ್ ಏನಾಗುತ್ತೆ, ಇಟ್ ಇಸ್ ಅ ವೆರಿ ಟೆಂಪ್ರವರಿ. ಅದನ್ನ ಮನೆಗೆ ತಗೊಂಡ್ ಬಂದು ನೀವು ಹಾಕೊಳ್ಳೋ ಮೂಡ್ ಕೂಡ ಇರೋದಿಲ್ಲ. ಎಷ್ಟೋ ಸತಿ ಸುಮ್ಮನೆ ಇಟ್ಬಿಟ್ಟಿರ್ತೀರ, ತುಂಬಾ ಒಂದು 2-3 ತಿಂಗಳು ಹಂಗೆ ಇದ್ದು ಬಿಡತ್ತೆ ಅದು. ಸೊ ಯಾವತ್ತೂ ಎಮೋಷನಲ್ ಶಾಪಿಂಗ್ ಹೋಗ್ಬೇಡಿ. ನಿಮ್ಗೆ ಅಕಸ್ಮಾತ್ ಬೇಜಾರಾಯ್ತು ಅಂದ್ರೆ ಮಕ್ಳ ಜೊತೆ ಆಟಾಡಿ, ಇಲ್ಲ ಒಂದ್ ರೌಂಡ್ ವಾಕ್ ಹೋಗಿ, ಇಲ್ಲ ಯಾವುದೋ ಒಂದು ಚೆನ್ನಾಗಿರೋ ಮ್ಯೂಸಿಕ್ ನ ಕೇಳಿ ನಿಮ್ಮ ಮೈಂಡ್ ನ ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ಈ ರೀತಿ ದುಡ್ಡು ಖರ್ಚು ಮಾಡಿ ನಿಮ್ಮ ಬೇಜಾರನ್ನ ಕಮ್ಮಿ ಮಾಡ್ಕೊಂಡ್ರೆ
ಸೊ ಅಗೇನ್ ಇಟ್ಸ್ ಎನ್ ಎಕ್ಸ್ಪೆನ್ಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದಿಷ್ಟು ಆಯಿತು. ಆ್ಯಂಡ್ ಅದನ್ನ ಬಿಟ್ಟರೆ ಎಕ್ಸ್ಪ್ಲಿಸಿಟ್ ಆಗಿ ಈಗ ನಮಗೇನೋ ಒಂದು ಟೈಮ್ಗೆ ಬೇಕಪ್ಪ ಕಾಸು ಅಂತ ಅಂದಾಗ ಡೆಫಿನೆಟ್ಲಿ ಗೋಲ್ಡ್ ಇಸ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ನಾನು ಯೋಚನೆ ಮಾಡುವಂಥದ್ದು. ಇನ್ನ ಒಂದು ಬಂದು ಇಟ್ ಇಸ್ ದ ಲ್ಯಾಂಡ್ ಮೇಲೆ ಕೂಡ ಇನ್ವೆಸ್ಟ್ ಮಾಡುವಂಥದ್ದು ಇಸ್ ಎ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಯುನೋ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಸೇಫ್ ಅಂತ ನನಗನ್ಸುತ್ತೆ. ಸೊ ಗೋಲ್ಡ್ ತಗೋಬೇಕಾದಾಗ ಈಸಿಯಾಗಿ ಒಂದು ಟ್ರಸ್ಟೆಡ್ ಅಂಗಡಿಗೆ ಹೋಗಿ ನೀವು ಆರಾಮಾಗಿ ಗೋಲ್ಡ್ನ ಬೈ ಮಾಡ್ಬೋದು. ಬಟ್ ಲ್ಯಾಂಡ್ನ ಪರ್ಚೇಸ್ ಮಾಡೋದು ಇಸ್ ನಾಟ್ ಸೋ ಈಸಿ. ಯಾಕೆ ಅಂತಂದ್ರೆ ಅದರದೇ ಆದಂತಹ ಒಂದಷ್ಟು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಲೀಗಲ್ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದೊಂದು ದೊಡ್ಡ ಬಲ್ಕ್ ಇನ್ವೆಸ್ಟ್ಮೆಂಟ್. ಸೊ ಈ ರೀತಿ ನಾವು ಡೈಲಿ ಒಂದು ಚೂರು ಮಾಡ್ಕೊಂಡು ಬರೋದು ಎಲ್ಲೋ ಒಂದ್ ಕಡೆ ಒಂದ್ ದಿವಸ ದೊಡ್ಡದಾಗಿ. ಸೊ ಅದನ್ನೇ ಇನ್ವೆಸ್ಟ್ ಮಾಡ್ಬೇಕಾದಾಗ ತುಂಬಾ ಮೈಂಡ್ಫುಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ತುಂಬಾ ಸತಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಮಾಡಿದಾಗ ಮಾತ್ರ ನಾವು ಇಷ್ಟು ದಿವಸ ಏನು ಕಷ್ಟಪಟ್ಟು ನಮ್ಮ ಎಮೋಷನ್ ಎಲ್ಲ ನಾವು ಹಿಡಿದಿಟ್ಟು ಯಾವ್ದು ನೆಸೆಸಿಟಿ ಇಲ್ಲ ಅಂತ ಮೈಂಡ್ಫುಲ್ ಆಗಿ ಮಾಡುವಂಥ ಸೇವಿಂಗ್ಸ್ನ ಒಂದು ರೈಟ್ ಕಡೆನಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಅದು ಇನ್ನೊಂದು ರೀತಿ ಇನ್ವೆಸ್ಟ್ಮೆಂಟ್ ಆಗಿ ಇರುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಅಗೇನ್ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ನೀವು ಇವಾಗ ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಅಪ್ಸ್ಕಿಲ್ ಮಾಡ್ಕೊಳ್ಳಿ. ಈಗ ನೀವು ಸೇ ದಟ್ ಯು ಆರ್ ಡೂಯಿಂಗ್ ಸಮ್ ಡೆವಲಪಿಂಗ್ ಕೆಲಸ ಮಾಡ್ತಾ ಇದ್ದೀರಾ, ಒಂದು IT ನಲ್ಲಿ ಇದ್ದೀರಾ ಅಂದಾಗ ಅದ್ರ ಮೇಲೆ ಇದಕ್ಕಿಂತ ನಾನು ಬೇರೆ ಇನ್ನೇನು ಸ್ಕಿಲ್ಸ್ನ ಕಲ್ತ್ರೆ ನನಗೆ ಹೆಲ್ಪ್ ಆಗುತ್ತೆ. ವೇರ್ ಐ ಕ್ಯಾನ್ ಪರ್ಫಾರ್ಮ್ ಮೋರ್ ಆಸ್ ಎ ಡೆವಲಪರ್ ಅಂತ ಇರ್ಬೋದು. ಅಥವಾ ನೀವೊಂದು ಆರ್ಕಿಟೆಕ್ಟ್ ಆಗಿದ್ದೀರಿ ಅಂದ್ರೆ ಅದ್ರ ಮೇಲೆ ಬೇರೆ ಏನು ನಾನು ಇಂಟೀರಿಯರ್ ಕೆಲಸನ ಕಲಿಬಹುದು, ಅಥವಾ ಬೇರೆ ಏನು ಆಪರ್ಚುನಿಟೀಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಅದಕ್ಕೆ ನೀವು ಖರ್ಚು ಮಾಡಿ. ಲೈಕ್ ಒಂದು ಹೊಸದೇನೋ ಕಲಿಯೋದಕ್ಕೆ ಅಥವಾ ಇನ್ನೊಂದೇನೋ ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಕಲೀರಿ. ಸೊ ಅವಾಗ ದಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ನೀವು ಅದನ್ನ ಕಲ್ತಿರ್ತೀರಾ. ಸೊ ಕಲ್ತಿರೋದನ್ನ ಯು ಆರ್ ಗೋಯಿಂಗ್ ಟು ಅರ್ನ್ ಔಟ್ ಆಫ್ ಇಟ್. ಸೊ ದಟ್ ಇಸ್ ಅಗೇನ್ ಯು ಆರ್ ಜನರೇಟಿಂಗ್ ಮನಿ ಔಟ್ ಆಫ್ ಇಟ್. ಆಯ್ತಾ? ಸೊ ಇದಿಷ್ಟು ನಾನು ಅಂದ್ಕೊಂಡಿರುವಂಥದ್ದು. ಸೊ ದಟ್ ಇಸ್ ವಾಟ್ ಇವನ್ ಐ ಆಮ್ ಫಾಲೋಯಿಂಗ್ ಅನ್ಸುತ್ತೆ. ಸೊ ಮೋರ್ ದೆನ್ ಅದು ತಗೊಂಡು ಇದು ತಗೊಂಡು ಮಾಡೋ ಬದಲು ಇನ್ವೆಸ್ಟ್ ಆನ್ ಸಮ್ ಕೋರ್ಸಸ್ ದಟ್ ವಿಲ್ ಗಿವ್ ಯು ಮೋರ್ ನಾಲೆಜ್. ಯಾವುದು ನಿಮ್ಮ ಬುದ್ಧಿನ ಇನ್ನೂ ಇಂಪ್ರೂವ್ ಮಾಡುತ್ತೆ, ನಿಮಗೆ ನಾಲೆಜ್ ಇನ್ನೂ ಕೊಡುತ್ತೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೂ ಕೂಡ ನೋಡಿ ಫ್ರೀ ಸೋರ್ಸಸ್, ಫ್ರೀ ಯುನೋ ಒಂದಷ್ಟು ಕೋರ್ಸಸ್ಗಳು ಅವೈಲೇಬಲ್ ಇರುತ್ತೆ. ಅದು ಇಷ್ಟ ಆಯಿತು ಅಂತಂದ್ರೆ ಅದ್ರ ಮೇಲೆ ಇನ್ನೂ ಡೀಪ್ ಡೈವ್ ಮಾಡಬೇಕಾದಾಗ ಯು ಕ್ಯಾನ್ ಗೋ ಥ್ರೂ ಸಮ್ ಕೋರ್ಸಸ್ ಲೈಕ್ ದ್ಯಾಟ್. ಸೊ ಇದಿಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಸೇವಿಂಗ್ಸ್ ಮೇಲೆ. ಸೊ ಜಾಸ್ತಿ ಏನು ಸೇವಿಂಗ್ಸ್ ಅಂತ ಹೇಳಿ ತುಂಬ ಮೈಂಡಿಗೆ ಹಾಕೊಳ್ಳಲ್ಲ. ಬಿಕಾಸ್ ನಾವು ತುಂಬ ಜಾಸ್ತಿ ಏನು ಅದು ತಗೋಬೇಕು ಇದು ತಗೋಬೇಕು ಅಂತ ಹೇಳಿ ತಗೊಳ್ಳಲ್ಲ. ನೆಸೆಸಿಟಿ ಇದ್ದಾಗಷ್ಟೇ ಆ ಒಂದು ಐಟಮ್ಸ್ನ ನಾವು ತಗೊಂಡು ಬರುವಂಥದ್ದು. ಆ್ಯಂಡ್ ಮನೆಯಲ್ಲಿ ಆದಷ್ಟು ಮಿನಿಮಲ್ ಐಟಮ್ಸ್ನೇ ನಾವು ಇಟ್ಟಿರುವಂಥದ್ದು. ಯಾವುದು ಅದು ಬೇಕು ಇದು ಬೇಕು ಅಂತ ತಗೊಂಡು ಬಂದಿದ್ದಿಲ್ಲ. ಸೊ ಹಾಗಾಗಿ ತುಂಬ ನಾವು ಸೇವಿಂಗ್ ಮಾಡಕ್ ಹೋಗಲ್ಲ. ತಿನ್ಬೇಕು ಅಂತ ಅನ್ನಿಸ್ತಾ ಏನಾದರೂ ಯಾವತ್ತಾದ್ರೂ ಒಂದು ದಿವಸ ಖುಷಿ ಆದಾಗ ಅಥವಾ ಏನೋ ಮಾಡೋಕ್ಕಾಗಿಲ್ಲ ಅಂದಾಗ ಹೊರಗಡೆ ಹೋಗಿ ತಿಂತೀವಿ ಮಾಡ್ತೀವಿ. ಬಟ್ ಅದನ್ನೇ ಹ್ಯಾಬಿಟ್ ಮಾಡ್ಕೊಳ್ಬಾರ್ದು. ಬಿಕಾಸ್ ಹೊರಗಡೆ ತಿನ್ನೋದಷ್ಟು ಹೆಲ್ದಿನೂ ಅಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಯುನೋ ಹೇಳ್ದಂಗೆ ಈ ವಾರ ಪೂರ್ತಿ ಮಾಡಿದೀವಪ್ಪ. ತುಂಬ ಜನ ಅದನ್ನ ಹೇಳೋದು ಕೇಳಿದೆ, ನಾವು ವಾರ ಪೂರ್ತಿ ಮಾಡಿದೀವಪ್ಪ, ವೀಕೆಂಡಲ್ಲಿ ನಾವು ಮಾತ್ರ ಮನೇಲಿ ಕುಕ್ ಮಾಡಲ್ಲ ಅನ್ನೋಂಥದ್ದನ್ನ ನೋಡಿದ್ದೀನಿ. ಎಸ್, ಐ ಅಂಡರ್ಸ್ಟ್ಯಾಂಡ್ ದ ಫ್ರಸ್ಟ್ರೇಷನ್. ಬಟ್ ಅದನ್ನ ಹಿಂಗೆ ಯಾಕೆ ತಗೊಳ್ಬಾರ್ದು? ಈ ಪೂರ್ತಿ ದಿವಸ ನಾನು ಬಿಸಿಯಾಗಿ ಏನೋ ಒಂದು ಮಾಡಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಇವತ್ತು ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅಂದ್ರೂ ಕೂಡ ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾದಾಗ ಯು ವಿಲ್ ಬಿ ಹ್ಯಾಪಿ. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಜೊತೆ ಇರ್ಬೋದು, ಮಕ್ಕಳ ಜೊತೆಗೆ ಒಟ್ಟಿಗೆ ಕುಕ್ ಮಾಡಿ ತಿನ್ನೋದು, ಇದು ಕೂಡ ಒಂದು ರೀತಿ ಖುಷಿನೇ ಅಂತ ಅನ್ಸುತ್ತೆ. ಸೊ ಕ್ಲಾಸಿಕ್ ಎಕ್ಸಾಂಪಲ್ ನೆನ್ನೆ ನೈಟೇ ಆಯಿತು ನಮ್ಮ ಮನೆಯಲ್ಲಿ. ಬೆಳಗ್ಗೆಯಿಂದ ಐ ಥಿಂಕ್ ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಬಿಸಿಬೇಳೆ ಬಾತ್ ಮಾಡಿದ್ರು ಅಮ್ಮ. ಸೊ ಅಮ್ಮಂಗೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಅವರು ಕೂಡ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ರು. ಸರಿ ನಾವು ಮನೆಯವರು ಏನಾದರೂ ತಿನ್ಕೊಂಡು ಬರೋಣ ಬಾ ಅಂತ ಹೇಳಿ ಅಂದರು. ಸೊ ನಾನು ಅಯ್ಯೋ ಬೇಡ ಇರು, ಏನೋ ಒಂದು ಇರುತ್ತೆ ಫ್ರಿಜ್ಜಲ್ಲಿ ತೆಗೆದು ನೋಡೋಣ ಅಂತ ಹೇಳಿದೆ. ಪನ್ನೀರ್ ಇತ್ತು. ಸೊ ಪನ್ನೀರ್ ಗ್ರೇವಿ ಮಾಡಿ ಪರೋಟ ಮಾಡಿದೆ. ಆ್ಯಂಡ್ ಇದಕ್ಕೆ ತುಂಬ ಹೊತ್ತು ಹಿಡಿಲಿಲ್ಲ, ತುಂಬ ಐಟಮ್ಸು ಬೇಕು ಅಂತ ಅನಿಸ್ಲಿಲ್ಲ. ಇಮ್ಮಿಡಿಯೇಟಾಗಿ ಮಾಡ್ಕೊಂಡ್ವಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಬಂದಿತ್ತೋ ಅದೇ ರೀತಿ ಬಂದಿತ್ತು. ಮನೆಯವರು ಖುಷಿ ಪಡ್ತಿದ್ರು. ಹೌದು, ಇದನ್ನ ಅಲ್ಲೇ ಹೋಗಿ ತಿಂದಿದ್ರೆ ಅದು ಯಾವ ಥರ ಮಾಡ್ಕೊಡ್ತಿದ್ರೋ ಏನೋ, ತಿನ್ಕೊಂಡು ಬಂದ್ಬಿಡ್ತಾ ಇದ್ವಿ.
ಆ ಎಮೋಷನ್ ಇಂದ ಹೋಗ್ಬಿಡೋಣ ಬಿಡು, ಏನೋ ತಿನ್ಕೊಂಬಿಡೋಣ, ಅಲ್ಲಿ ರೆಡಿಯಾಗಿ ಸಿಗುತ್ತಲ್ಲ ಅನ್ನೋಂಥ ರೆಡಿಮೇಡ್ ಜೀವನಕ್ಕೆ ತುಂಬ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಸೊ ಈ ಅಡಿಕ್ಷನಿಂದ ಸ್ವಲ್ಪ ಆಚೆ ಬರಬೇಕು ನಾವು, ಆಯಿತಾ. ಇಲ್ಲ ಹೊರಗಡೆ ಹೋದ್ರೆ ಸಿಗಲ್ಲ, ನಾವು ಮಾಡಬೇಕು, ಮನೇಲಿ ಮಾಡ್ಕೊಂಡು ತಿನ್ನೋದೇ ನಮಗೆ ಹೆಲ್ದಿ ಅನ್ನೋ ಥಾಟ್ ಮನೆಯಲ್ಲಿ ಯಾವಾಗ ಬರುತ್ತೋ ಆವಾಗ ಯು ವಿಲ್ ಬಿ ಆನ್ ಅ ಸೇವಿಂಗ್ ಮೋಡ್. ಇನ್ನೊಂದೇನು ಅಂದರೆ ಬರೀ ನೀವು ಮಾತ್ರ ಸೇವ್ ಮಾಡೋದು, ನಿಮ್ಮ ಹಸ್ಬೆಂಡ್ ಸ್ಪೆಂಡ್ ಮಾಡೋದು, ಈ ಥರ ಮಾಡ್ತಾರೆ, ಖಂಡಿತವಾಗ್ಲೂ ನಿಮ್ಮ ಕೈಲಿ ಸೇವಿಂಗ್ ಮೋಡ್ನ ಆನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಹ್ಯೂಮನ್ಸ್ ಅಲ್ವಾ, ಅವ್ರು ಅಷ್ಟೊಂದೆಲ್ಲ ಏನೇದ್ಕೋ ಖರ್ಚು ಮಾಡ್ತಿದ್ದಾರೆ. ನಾನು ಯಾಕಪ್ಪ ಒಂದು ಕ್ಲಿಪ್ಪು, ಒಂದು ಬ್ಯಾಗು, ಒಂದು ಸ್ಲಿಪ್ಪರ್ಸಿಗೆ ಯೋಚನೆ ಮಾಡಲಿ, ತೊಗೊಳ್ಳೋಣ ಬಿಡೋ ಅನ್ನೋ ಮೈಂಡ್ಸೆಟ್ ನಿಮಗೂ ಬಂದುಬಿಡುತ್ತೆ. ಸೊ ಮೈಂಡ್ಸೆಟ್ ಆಫ್ ಸೇವಿಂಗ್ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಆನ್ ಆಗಿರಬೇಕು. ಮನಿನ ಉಳಿಸ್ಬೇಕು ಅನ್ನೋಂಥದ್ದು ನೀವು ಖರ್ಚು ಮಾಡಬೇಡಿ ಅಂತ ಹೇಳ್ತಾರ, ಬಟ್ ಅದಕ್ಕೊಂದು ಲೆಕ್ಕ ಇರಬೇಕು. ಆ್ಯಂಡ್ ಅದು ನೆಸೆಸಿಟಿ ಇತ್ತು ಅಂತಂದ್ರೆ ದಟ್ಸ್ ಅ ಗುಡ್ ಥಿಂಗ್. ಅದನ್ನ ನಿಮ್ಗೆ ಬೇಕು, ಅವಶ್ಯಕತೆ ಇಲ್ದಲೇ ಇರೋದಕ್ಕೆ ಸ್ಪೆಂಡ್ ಮಾಡೋದನ್ನ ಅನವಶ್ಯಕ ಖರ್ಚು ಅಂತಾರೆ. ನಾನು ಹೇಳ್ತಾ ಇರೋದು ಇಷ್ಟೇ, ಅನವಶ್ಯಕ ಖರ್ಚು ಬಿಟ್ಟು ಯಾವುದು ಅವಶ್ಯಕತೆ ಖರ್ಚು ಇದೆಯೋ ಅದನ್ನ ಮಾಡೋದ್ರಿಂದ ಎಷ್ಟೋ ಸೇವ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳ್ಬೋದು. ಬಿಕಾಸ್ ನೀವೇ ಕುತ್ಕೊಂಡು ನೀವು ಫೋನ್ ಪೇನೋ ಗೂಗಲ್ ಪೇನೋ ಏನೋ ಯೂಸ್ ಮಾಡ್ತಾ ಇರ್ತೀರಾ, ಹಿಸ್ಟ್ರಿ ಓಪನ್ ಮಾಡಿ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ನೆಸೆಸಿಟಿ ಐಟಮ್ಸ್ ತೊಗೊಂಡಿರ್ತೀರಾ, ಎಷ್ಟೋ ಅನ್ನೆಸೆಸರಿ ಐಟಮ್ಸ್ನ ತೊಗೊಂಡಿರ್ತೀರಾ ಅಂತ. ಸೊ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಯಾವಾಗ ಅಂತಂದ್ರೆ, ವರ್ಕ್ ಫ್ರಮ್ ಹೋಮ್ ಇದ್ದಾಗ ನಾನು ಆಚೆಗೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಐ ಯೂಸ್ ಟು ನಾಟ್ ಇನ್ವೆಸ್ಟ್, ನನ್ನ ಕ್ಲೋತ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ, ಕಾಸ್ಮೆಟಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಎಷ್ಟೋ ಉಳಿತಾಯ ಆಗ್ತಿತ್ತು ನನಗೆ ಅಂತ ಅನ್ಸುತ್ತೆ. ಬಟ್ ಇವಾಗ ಅಂತಂದ್ರೆ ಪ್ರತಿ ಒಂದ್ಸತಿನೂ ಒಂದ್ ಸಾರಿ ತಗೊಂಡಾಗ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡು, ಅದಕ್ಕೆ ಬರೀ ಪ್ಲೇನ್ ಬ್ಲೌಸ್ ಬೇಡ, ಒಂಚೂರು ಏನೋ ಎಂಬ್ರಾಯ್ಡ್ರಿ ಮಾಡಿಸು ಅದರಲ್ಲಿ. ಸೊ ಈ ರೀತಿ. ಆ್ಯಂಡ್ ಸ್ಯಾರಿಗೆ ಖರ್ಚು ಅನ್ನೋವಂಥದ್ದು ಇರುತ್ತೆ, ಕಾಸ್ಮೆಟಿಕ್ಸ್ ಹೊರಗಡೆ ಹೋಗ್ಬೇಕು, ಸೊ ಈ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿರುತ್ತೆ, ಆ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿರುತ್ತೆ, ಸೊ ಆ ಥರ ಖರ್ಚು ಮಾಡೋವಂಥದ್ದು ತುಂಬ ಜಾಸ್ತಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಒಂದು ಬಂದು ಅಲ್ಲಿ ಸ್ವಲ್ಪ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಹತ್ರನೇ ಇತ್ತು. ಸೊ ಹೋಗೋದು, ಆಫೀಸ್ ಮುಗಿದ ತಕ್ಷಣ ಹೋಗೋದು, ನೋಡೋದು, ಏನು ಚೆನ್ನಾಗಿ ಅನ್ಸುತ್ತೋ ಅದನ್ನ ತೊಗೊಂಡು ಬರೋದು, ಆ ಥರದ್ದು ಮಾಡ್ತಾ ಇದ್ದೆ. ಬಟ್ ಹೆಂಗಾಗ್ಬಿಡಿದೆ ಅಂದರೆ ಈಗ ಹೋಗಿ ಐ ಲಾಸ್ಟ್ ಇಂಟ್ರೆಸ್ಟ್ ಇನ್ ಇಟ್. ಇದಿಷ್ಟೇ ಬಿಡು ಅನ್ನೋ ಥರ ಮೈಂಡ್ ಬಂದಿದೆ. ಸೊ ಅದು ನಿಮಗೂ ಕೂಡ ಅಟ್ ಸಮ್ ಸ್ಟೇಜ್ ಪ್ರಾಬಬ್ಲಿ ನಿಮ್ಗೊಂದು ಬರುತ್ತೆ, ಬಿಡು. ಬಿಕಾಸ್ ನಮಗೆ ಫಸ್ಟ್ ಇದ್ದಿದ್ದಂಥ ಮೈಂಡ್ ಸೆಟ್ಟು ಆಸ್ ವಿ ಏಜ್ ಅಲ್ಲ, ಇಂಟ್ರೆಸ್ಟು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಆ್ಯಂಡ್ ಆ ಥಾಟ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ರೀತಿ ನಾವು ಬೆಳೀತಾ ನಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗಿಂದ ಸ್ಟಾರ್ಟ್ ಮಾಡಿ. ಸೊ ಬೈ ದ ಎಂಡ್ ಆಫ್ ಸಮ್ ಡೇ ಯು ವಿಲ್ ರಿಯಲೈಸ್ ದಟ್ ಎಸ್ ನಾನು ಕರೆಕ್ಟಾಗಿ ಮಾಡಿದ್ದೆ ಅಂತ ಹೇಳಿ. ಆ್ಯಂಡ್ ತುಂಬ ಸತಿ ಇನ್ಫ್ಲೂಯೆನ್ಸ್ ಆಗೋದನ್ನ ನಿಲ್ಲಿಸ್ಬೇಕಾಗತ್ತೆ. ಸೊ ಈಗ ನಾನೇನೋ ಹೇಳ್ಬಿಟ್ಟೆ ಅಂದ ತಕ್ಷಣ ನಾನು ಫಾಲೋ ಮಾಡೋದಂಥದ್ದಲ್ಲ, ಬಟ್ ಅದು ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ವರ್ಕ್ ಆಗುತ್ತಾ, ನಿಮ್ಗೆ ಅದು ಇಸ್ ದಟ್ ಫೀಸಿಬಲ್ ಫಾರ್ ಯು ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಲೈಕ್, ಇವಾಗ ಯಾರೋ ಏನೋ ಫಾರ್ ಎಕ್ಸಾಂಪಲ್ ಪಕ್ಕದವ್ರು ಏನೋ ಕಾರ್ ತೊಗೊಂಡ್ಬಿಟ್ರು, ಮೇ ಬಿ ದ ನೆಕ್ಸ್ಟ್ ಫ್ಲಾಟಲ್ಲಿ ನೀವೇ ಇದ್ದೀರಾ, ಅವ್ರ ಕಾರ್ ನಿಲ್ಸಕ್ಕೆ ಹೋದಾಗ ನಿಮ್ಮ ಕಾರ್ ತೊಗೊಳೋದಕ್ಕೆ ಮುಜುಗರ ಪಡುವಂಥದ್ದು, ಈ ಥರದನ್ನ ದಯವಿಟ್ಟು ನಿಲ್ಲಿಸಿ, ಆಯ್ತಾ. ದಿಸ್ ಇಸ್ ಅ ಬಿಗ್ ರಿಕ್ವೆಸ್ಟ್. ಇದನ್ನು ತುಂಬ ಜನ ಮನಸ್ಸಲ್ಲಿ ಅಂದ್ಕೊಳ್ತೀರಾ, ಬಟ್ ನಾನು ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಮನುಷ್ಯನ ಒಂದು ಕಾರಿಂದ ಒಂದು ಬಟ್ಟೆಯಿಂದ ಅಳೆಯಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಅವರ ಬಿಹೇವಿಯರ್, ಅವ್ರು ಹೇಗಿದ್ದಾರೆ, ಅವ್ರು ಒಬ್ರನ್ನ ಹೇಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರು ಹೇಗೆ ಆ ಪರ್ಸನ್ ಅನ್ನೋದ್ರ ಮೇಲಷ್ಟೇ ಗೇಜ್ ಆಗ್ತಾರೆ ಹೊರತು ಅವ್ರ ಹತ್ರ ಇರೋವಂಥ ವಸ್ತುಗಳಿಂದ ಅವ್ರಿಗೆ ಬೆಲೆ ಬರೋದಿಲ್ಲ, ಆಯ್ತಾ. ಸೊ ಈಗ ಯಾರೋ ಏನೋ ಬರ್ತಾರೆ ಗುಂಡಗಳು, ಸುಮ್ಮನೆ ದೊಡ್ಡ ದೊಡ್ಡ ಮಹೇಂದ್ರ XUV ಕಾರೋ ಅಥವಾ ಇನ್ನೊಂದು ಯಾವ್ದ್ರಲ್ಲೋ ಬರ್ತಾರೆ ಅನ್ಕೊಳ್ಳೋಣ, ಅಥವಾ BMW ಆಡಿನಲ್ಲೇ ಬರ್ತಾರೆ ಅನ್ಕೊಳ್ಳೋಣ. ಡು ಯು ಥಿಂಕ್ ಯು ವಿಲ್ ರೆಸ್ಪೆಕ್ಟ್ ದೆಮ್? ಖಂಡಿತ ಇಲ್ಲ ಅಲ್ವಾ. ಸೊ ಇವಾಗ ನೀವು ಒಬ್ರು ದೊಡ್ಡ ಹೆಸರು ಮಾಡಿರೋವಂಥವ್ರು ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ರು ಜನ ಅವ್ರ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ದ ವೇಟೇಜ್ ಫಾರ್ ಯುವರ್ ಪರ್ಸನಾಲಿಟಿ ಇಸ್ ಇಂಪಾರ್ಟೆಂಟ್ ರಾದರ್ ದ್ಯಾನ್ ಈ ರೀತಿ ತೋರಿಕೆಗೆ ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ, ನನ್ನ ಪರ್ಸನಲ್ ಭಾವನೆ. ಸೊ ಖಂಡಿತವಾಗ್ಲೂ ಕಾರ್ ಇಸ್ ಅ ನೆಸೆಸಿಟಿ, ಆಯ್ತಾ. ನಾನು ತಗೊಳ್ಳೇಬಾರ್ದು, ನೀವು ಕಾರೇ ತಗೊಳ್ಬಾರ್ದು ಅಂತ ನಾನು ಹೇಳ್ತಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ ಕಾರ್ ಇಸ್ ಡೆಫಿನೆಟ್ಲಿ ಎ ನೆಸೆಸಿಟಿ. ಮಕ್ಕಳು ಮರಿ ಎಲ್ಲ ಇರ್ತಾರೆ, ಈಗಿನ ಪೊಲ್ಯೂಷನ್ ಅಲ್ಲಿ ಮಕ್ಕಳನ್ನ 2 ವೀಲರ್ ಕರ್ಕೊಂಡು ಹೋಗಕ್ಕಾಗಲ್ಲ ಅನ್ನೋ ತುಂಬಾ ಕಾರಣಗಳಿಂದ ಕೂಡ ನಾವು ಕಾರ್ನ ಶಾಪ್ ಮಾಡ್ತೀವಿ. ಅಂಡ್ ದಟ್ ಇಸ್ ಅಗೇನ್ ನೋ ಮೋರ್ ಅ ಲಕ್ಸುರಿ. ಕಾರ್ ಇಸ್ ನೋ ಮೋರ್ ಅ ಲಕ್ಸುರಿ. ಕಾರ್ ಇರೋ ಅವಾಗೆಲ್ಲ ಇತ್ತು, ಕಾರು TV ಇರೋರ್ ಮನೆ ಎಲ್ಲ ತುಂಬಾ ಲಕ್ಸುರಿ ಅಪ್ಪ ಅವರು, ತುಂಬಾ ಶ್ರೀಮಂತರಪ್ಪ ಅವರು ಅಂತ ಫೀಲ್ ಆಗ್ತಿತ್ತು. ಬಟ್ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ ಹಸ್ ಬೀನ್ ಅ ನೆಸೆಸಿಟಿ. ಸೊ ಆ ರೀತಿ ನೆಸೆಸಿಟಿ ಇರೋದನ್ನ ತಗೊಳ್ಳಿ. ಜಸ್ಟ್ ಬಿಕಾಸ್ ಅವ್ರೇನೋ ಹೇಳಿದ್ರು ಅಥವಾ ಅವ್ರ ಹತ್ರ ಏನೋ ಇದೆ ಅಂತ ಹೇಳಿ ನೀವು ಇರೋದನ್ನ ಮಾರಿ ಅಥವಾ ಇನ್ನೊಂದೇನೋ ಮಾಡಿ ತಗೊಂಡು ಬರೋ ಅವಶ್ಯಕತೆ ಇಲ್ಲ ಅನ್ನೋವಂಥದ್ದು ನನ್ನ ಭಾವನೆ. ಸೊ ಐ ಆಮ್ ವೆರಿ ಕ್ಲಿಯರ್ ವಾಟ್ ಐ ಆಮ್ ಸೇಯಿಂಗ್. ಸೊ ಎಸ್, ಇದಿಷ್ಟಾಗಿತ್ತು ನನ್ನ
ಏನೋ ಸೇವಿಂಗ್ಸ್ ಮೋಡ್ ಆನ್ ಮಾಡ್ಕೊಳ್ಳೋವಂಥದ್ದು ಅಥವಾ ನನ್ನ ಥಾಟ್ಗಳಿರ್ಬೋದು. ಸೊ ಈ ರೀತಿ ನನ್ನ ಥಾಟ್ ಪ್ರಾಸೆಸ್ ಇರುವಂಥದ್ದು, ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬುತ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ, ಬ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, love you all, bye bye, and lots of love to you all.